ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಯು ವರ್ಸಸ್ ದೆಮ್. ನಿಮ್ಗೆ ನಿಮ್ ಪರ್ಸನ್ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂಡ್ ನಿಮ್ ಪರ್ಸನ್ಗೆ ನಿಮ್ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಅಂಡ್ ಇನ್ನೊಂದು ಅಂದ್ರೆ, ಇಷ್ಟು ದಿನ ವಿಡಿಯೋಸ್ ಬಂದಿಲ್ಲ, ತುಂಬಾ ಜನ ಮೆಸೇಜ್ಗಳ ಮೇಲೆ ಅಂಡ್ ಕಾಲ್ಸ್ ಎಲ್ಲ ಮಾಡ್ತಿದ್ವಿ, ಯಾಕೆ ವಿಡಿಯೋಸ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು. ಇನ್ಮೇಲೆ ಡೈಲಿ ಒಂದ್ ವಿಡಿಯೋ ಅನ್ನೋದಂತೂ ಕನ್ಫರ್ಮ್ ಆಗಿ ಬರುತ್ತೆ. ಅಟ್ಲೀಸ್ಟ್ ವೀಕ್ಲಿ 4 ವಿಡಿಯೋಸ್ ಆದ್ರೂ ಬಂದೇ ಬರುತ್ತೆ. ನಿಮ್ ಸಪೋರ್ಟ್ ಇದೇ ರೀತಿ ನನ್ ಮೇಲೆ ಇರ್ಲಿ ಅಂತಾನೆ ನಾನು ಕೇಳ್ತೀನಿ. ಓಕೆನಾ, ಥ್ಯಾಂಕ್ ಯು ಗೈಸ್. ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಫೀಲಿಂಗ್ಸ್ ಏನಿದೆ ಇವ್ರ ಮೇಲೆ ಅಂಡ್ ಇವರ ಫೀಲಿಂಗ್ಸ್ ಏನಿದೆ ಅವ್ರ ಮೇಲೆ ಅಂತ ತಿಳಿಸ್ಕೊಡಿ. ಅಂಡ್ ಏನ್ ಸಿಚುವೇಶನ್ ನಡೀತಿದೆ ಅಂತಾನು ಸಹ. ಓಕೆ, ಅಂಡ್ ಇಲ್ಲಿ ನಿಮ್ ಫೀಲಿಂಗ್ಸ್ ನೋಡೋದಾದ್ರೆ, ನೀವೀಗ ಸದ್ಯಕ್ಕೆ ತುಂಬಾ ಅಗ್ರೆಸಿವ್ ಆಗಿದ್ದೀರಾ ನಿಮ್ಮ ವ್ಯಕ್ತಿ ಮೇಲೆ. ಏನೋ ಒಂದು ನಿಮ್ಮ ವ್ಯಕ್ತಿ ಕಡೆಯಿಂದ ಒಂದ್ ತಪ್ಪಾಗಿರ್ಬೋದು, ಅಥವಾ ನಿಮಗೆ ಹಾರ್ಟ್ ಬ್ರೇಕ್ ಫೀಲ್ ಆಗಿರ್ಬೋದು, ಅಥವಾ ಕಂಪ್ಲೀಟ್ ನಿಮ್ಮಿಬ್ಬರ ಮಧ್ಯದಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ವಿತ್ ಈಗೋ ನೀವು ವಾಕವೇ ಆಗಿದ್ದೀರಾ ನಿಮ್ಮ ವ್ಯಕ್ತಿ ಕಡೆಯಿಂದ. ಯಾವ್ದೋ ವಿಚಾರ ಮಾತಾಡ್ಬೇಕಾದ್ರೆ ಅದನ್ನ ನೀವು ಪ್ರಾಪರ್ ಆಗಿ ಹೇಳೋ ರೀತಿಲಿ ಹೇಳಿಲ್ಲ. ವಿಚಾರ ಕರೆಕ್ಟ್ ಆಗಿ ಇದ್ರೂನು ನೀವು ಮಾತಾಡೋ ರೀತಿ ಸರಿ ಇರ್ಲಿಲ್ಲ ಅನ್ನೋದು ಕಾಣ್ತಾ ಇದೆ. ಹೀಗಾಗಿ ಇದು ಅವ್ರಿಗೂ ಡಾಮಿನೇಟ್ ಮಾಡಿರೋ ರೀತಿ ಅನ್ಸಿದೆ. ಅಂಡ್ ಈ ನಿಮ್ಮಿಬ್ಬರ ಮಧ್ಯದಲ್ಲೂ ಕಂಪ್ಲೀಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿರೋದ್ರಿಂದ ನೀವು ಆ ವ್ಯಕ್ತಿಗೆ ವೇಟ್ ಮಾಡ್ಕೊಂಡು ಇದ್ದಿದ್ದಂತ ಪರ್ಸನ್ ಈಗ ಅವರ ಲೈಫ್ ಇಂದ ನೀವು ವಾಕವೇ ಮಾಡಿದ್ರ ವಿತ್ ಡಿಪ್ರೆಷನ್, ವಿತ್ ಓವರ್ ಈಗೋ ಇಂದ. ಓಕೆನಾ, ನೀವ್ ಈಗ ಸದ್ಯದ ಪರಿಸ್ಥಿತಿಗೆ ಬಂದು ಈ ವ್ಯಕ್ತಿ ಯಾವಾಗ ಆಕ್ಷನ್ಸ್ ನ ತಗೊಳ್ತಾರೆ ನಿಮ್ ಕಡೆ ಅಂತ ನೀವ್ ವೇಟ್ ಮಾಡ್ತಾ ಇದ್ದೀರಾ. ಸಮ್ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ಬೇಕು ಅಂಡ್ ಸಮ್ ಆ ವ್ಯಕ್ತಿ ಆಕ್ಷನ್ಸ್ ಅನ್ನೋದನ್ನ ತಗೊಳ್ಬೇಕು. ಬಟ್ ಇನ್ ಬಿಟ್ವೀನ್ ನೀವು ಈ ಎರಡರ ಮಧ್ಯದಲ್ಲೂ ಹೇಗಿದ್ದೀರಾ ಅಂತಂದ್ರೆ, ಸಮ್ಟೈಮ್ಸ್ ಆ ವ್ಯಕ್ತಿಗೆ ವೇಟ್ ಮಾಡೋದು, ಹಾಗೆ ಒಂದ್ ಕಂಪ್ಲೀಟ್ ಒಂದ್ ಅಗ್ರೆಸಿವ್, ಸಮ್ಟೈಮ್ಸ್ ಕೋಪ ಬರೋದು, ಅಥವಾ ನಾನು ಇನ್ನೂ ಡಾಮಿನೇಟ್ ಮಾಡ್ಬೇಕಿತ್ತು, ಅಥವಾ ನನ್ಗೆಲ್ಲ ಗೊತ್ತಿದೆ ಇನ್ನೇನು ನನಗ್ ಬೇಡ. ಸೊ ಈ ರೀತಿ ನೀವು ಮಿಕ್ಸ್ಡ್ ಡಿಸಿಷನ್ಸ್ ನ ಕ್ಯಾರಿ ಮಾಡ್ತಾ ಇದ್ದೀರಾ ಮೈಂಡ್ ಅಲ್ಲಿ. ಸಮ್ಟೈಮ್ಸ್ ನಿಮ್ಗೆ ಅನ್ಸುತ್ತೆ ನಾನು ವಾಕವೇ ಮಾಡಿನೇ ಈ ವಾಕವೇ ಮಾಡಿದ್ದಂತ ಸ್ಥಿತಿ ಸರಿ ಇದೆ ಅನ್ನೋದು ನಿಮ್ಗೆ ಅನ್ನಿಸ್ತಿದೆ. ಅಂಡ್ ಸಮ್ಟೈಮ್ಸ್ ನಾನು ತಪ್ಪು ಮಾಡಿದೆ, ಈ ರೀತಿ ನಾನು ಮಾಡಬಾರ್ದಿತ್ತು, ಸೊ ಇದನ್ನ ಹೆಂಗೆ ನಾನು ಮತ್ತೆ ಈ ವ್ಯಕ್ತಿನ ಮತ್ತೆ ಹಿಂದೆ ಬರೋ ರೀತಿ ಮಾಡ್ಕೊಳ್ಳೋದು, ಮುಂಚೆ ಹೇಗಿದ್ವಲ್ಲ ಆ ರೀತಿ ನಾನು ಹೇಗ್ ಮಾಡ್ಕೊಳ್ಳೋದು ಅನ್ನೋ ಒಂದು ಕನ್ಫ್ಯೂಷನ್ಸ್ ನಿಮ್ಗಿದೆ. ಅಂಡ್ ನಿಮ್ಮ ಪರ್ಸನ್ ಈಗ ನೋಡೋದಾದ್ರೆ, ಈಗ ನಿಮ್ ಕಡೆಯಿಂದಾನೇ ಆ ವ್ಯಕ್ತಿ ಟ್ರಿಗರ್ ಆಗಿದ್ದಾರೆ ಅನ್ಸುತ್ತೆ. ಫಸ್ಟ್ ಅವ್ರು ತಪ್ಪಿದ್ರೂನು ನಿಮ್ ಕಡೆಯಿಂದ ಅವರು ಟ್ರಿಗರ್ ಆಗಿದೆ ಅನ್ನೋದು ಕಾಣ್ತಾ ಇದೆ. ಅಂಡ್ ಹಾರ್ಟ್ ಬ್ರೇಕ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಆ ವ್ಯಕ್ತಿ ಬೇಕು ಅಂತಾನೆ ಇಲ್ಲಿ ನಿಮ್ಮನ್ನ ಇನ್ನೂ ಅಗ್ರೆಸಿವ್ ಮಾಡಿಸ್ತಾ ಇದ್ದಾರೆ. ಬಿಕಾಸ್ ಈಗ ಕೂತು ಮಾತಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಬಟ್ ಇದನ್ನ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ವ್ಯಕ್ತಿಗೆ ಗೊತ್ತಿದೆ ನಿಮ್ಮನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು, ಹೇಗೆ ಇದನ್ನ ನೀವು ಬಿಗಿನಿಂಗ್ ಮಾಡ್ಬೇಕು ಅಂತ. ಬಟ್ ಇಲ್ಲಿ ನಿಮ್ಗೆ ಟ್ರಿಗರ್ ಮಾಡ್ತಿರೋ ಅಂತ ಅಂಶ ಏನು ಅಂತಂದ್ರೆ, ನಿಮ್ಮ ವ್ಯಕ್ತಿ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂಡ್ ಟೈಮ್ ಅನ್ನೋದನ್ನ ಕೊಡ್ತಿಲ್ಲ. ಸೊ ಇದು ನಿಮ್ಗೆ ಒಪ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ಓಕೆನಾ, ಅಂಡ್ ಇಲ್ಲಿ ನಿಮ್ಮ ವ್ಯಕ್ತಿ
ಆಕ್ಷನ್ ತಗೊಳ್ತಾರ ಅಂತ ನೋಡೋದಾದ್ರೆ ತುಂಬಾ ಡಿಲೇ ಮಾಡ್ತಾರೆ ಆಕ್ಷನ್ ತಗೊಳ್ಳೋದ್ರಲ್ಲಿ. ಬೇಕು ಅಂತಾನೆ ಡಿಲೇ ಮಾಡ್ತಾರೆ. ಈಗ ಈ ನೀವೇನು ಇಷ್ಟೆಲ್ಲ ಅಗ್ರೆಸಿವ್ ತೋರಿಸ್ಕೊಂಡು ನೀವ್ ವೇಟ್ ಮಾಡ್ತಾ ಇದೀರಲ್ಲ, ಈ ವ್ಯಕ್ತಿ ಕಂಪ್ಲೀಟ್ ಕೋಲ್ಡ್ ಶೋಲ್ಡರ್ ಆಗ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಏನು ಆಕ್ಷನ್ ನಾನೀಗ ಸದ್ಯಕ್ ತಗೊಳ್ಳೋದಿಲ್ಲ. ಅಗ್ರೆಸಿವ್. ಅವರಿಗೂ ಇದೆ ಅಗ್ರೆಸಿವ್ ಅನ್ನೋದು. ಬಟ್ ಬೇಕು ಅಂತ ತೋರಿಸ್ಕೊಳ್ತಿರೋದೇ ಜಾಸ್ತಿ. ಇಲ್ಲಿ ನಿಮ್ಮನ್ನ ಟ್ರಿಗರ್ ಮಾಡ್ತಾ ಇರೋದು ಅಥವಾ ನಿಮ್ಮನ್ನ ಇನ್ನೂ ಓವರ್ ಆಗಿ ಅಗ್ರೆಸಿವ್ ಮಾಡಿಸ್ತಿರೋದು ಈ ವ್ಯಕ್ತಿನೇ. ಸೊ ಇಂಥ ಟೈಮ್ ನಲ್ಲಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಆಗಿರೋ ಸಿಚುವೇಶನ್ ಬಗ್ಗೆ ಮಾತಾಡಿ ಬಗೆಹರಿಸ್ಕೊಳ್ಳೋದಕ್ ಟ್ರೈ ಮಾಡಿ. ಇಲ್ಲ ಅಂತಂದ್ರೆ ಓವರ್ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ. ಕಂಪ್ಲೀಟ್ ನೀವು ಸ್ವಲ್ಪ ಸೈಲೆಂಟ್ ಆಗಿರೋದಕ್ಕೆ ಟ್ರೈ ಮಾಡಿ. ಬಟ್ ನಿಮ್ಮ ವ್ಯಕ್ತಿಗೆ ಗೊತ್ತಿದೆ ಯಾವಾಗ ಟೈಮ್ ಕೊಡ್ಬೇಕು, ಯಾವಾಗ ಈ ಸಿಚುವೇಶನ್ ನ ಎಂಡ್ ಮಾಡಿ ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ಈ ವ್ಯಕ್ತಿಗೆ ಗೊತ್ತಿದೆ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಓಕೆ, ಟೈಮ್ಸ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಹೋಗಿದ್ದೀರಾ ಇಬ್ರುನು. ಈಗ್ಲೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ತುಂಬಾ ಜನ. ಇನ್ನು ಕೆಲವರು ಮಾತಾಡಿದ್ರು ಮಾತಾಡ್ದಿಲ್ದಿರೋ ರೀತಿಲಿ, ಅಂದ್ರೆ ಆನ್ ಅಂಡ್ ಆಫ್ ರೀತಿಲಿ ಇದ್ದೀರಾ. ಅಂಡ್ ಇಲ್ಲಿ ಒಂದು ನಿಮ್ಮಿಬ್ಬರ ಮಧ್ಯದಲ್ಲಿ ಏನ್ ಈ ಸಿಚುವೇಶನ್ ಸ್ಟಾರ್ಟ್ ಆಯ್ತಲ್ಲ, ಇದು ಒಂದು ಥರ್ಡ್ ಪಾರ್ಟಿ ಇಂದಾನು ಇರ್ಬೋದು. ಪ್ರಾಬಬ್ಲಿ ಈ ವಿಚಾರನ ನೀವು ಮಾತಾಡಿದಾಗ ಆ ವ್ಯಕ್ತಿ ಟ್ರಿಗರ್ ಆಗಿ ನಿಮ್ಮನ್ನ ಈ ರೀತಿ ಇಟ್ಟಿರ್ಬೋದು. ಸೊ ಡೆಫಿನೆಟ್ಲಿ ಇದು ಸರಿ ಹೋಗುತ್ತೆ. ಬಟ್ ಈಗಂತೂ ಪ್ರೆಸೆಂಟ್ ಹೇಳ್ಬೇಕಂತಂದ್ರೆ ಮುಂಚೆ ಇರೋ ರೀತಿಲಿ ಯಾವ್ದು ಕಾಣ್ತಾ ಇಲ್ಲ. ನಿಮ್ಮಿಬ್ಬರ ಮಧ್ಯದಲ್ಲಿ ಏನ್ ಈ ರಿಲೇಶನ್ಶಿಪ್ ಇದೆಯಲ್ಲ, ಮುಂಚೆ ಇದ್ದಾಗೆ ಈಗ ಏನೂ ಇಲ್ಲ. ಸೊ ಕಂಪ್ಲೀಟ್ ನಿಮ್ಮ ಪರ್ಸನ್, ಸಾರಿ, ನೀವು ತುಂಬಾ ವೇಟ್ ಮಾಡ್ತಾ ಇದ್ದೀರಾ. ಈಗ ನಿಮ್ಗೆ ಥರ್ಡ್ ಪಾರ್ಟಿ ವಿಚಾರದಲ್ಲಿ ನಿಮ್ಗೆ ಮೋಸ ಅನ್ನಿಸ್ತಿದ್ಯಾ? ಸೊ ಅವ್ರಿಗೋಸ್ಕರ ನನ್ನ ಜೊತೆ ನೋ ಕಾಂಟ್ಯಾಕ್ಟ್ ಮಾಡ್ಕೊಂಡಿದಾರ ಇವರು. ಥರ್ಡ್ ಪಾರ್ಟಿ ಅಂತಂದ್ರೆ ಯಾರ್ ಬೇಕಾದ್ರೂ ಆಗಿರ್ಬೋದು. ಅವರ ಫ್ರೆಂಡ್ಸ್, ಕಲೀಗ್ಸ್, ಈವನ್ ಅವ್ರ ತಾಯಿ ಸಹ ಆಗಿರ್ಬೋದು. ಓಕೆನಾ? ಅಥವಾ ನಿಮ್ ತರನೇ ಇನ್ನೊಂದು ಪಾರ್ಟ್ನರ್ ಸಹ ಆಗಿರ್ಬೋದು. ಬಟ್ ಇಲ್ಲಿ ಮೇಜರ್ ಆಗಿ ನೋಡೋದಾದ್ರೆ ಇಲ್ಲಿ ಆತರ ಪಾರ್ಟ್ನರ್ ಕಾಣಿಸೋದಕ್ಕಿಂತ ಇನ್ಫ್ಲೂಯೆನ್ಸ್ ಥರ್ಡ್ ಪಾರ್ಟಿನೇ ಕಾಣಿಸ್ತಿರೋದು. ಹಾಗಾಗಿ ನೀವು ವೇಟ್ ಮಾಡ್ತಾ ಇದ್ದೀರಾ, ನೀವು ಬಿಗಿನಿಂಗ್ ಮಾಡ್ಬೇಕು ಆದಷ್ಟು ಬೇಗ. ಸಿನ್ಸ್ ಈಗ ಮುಂಚೆ ಹೇಗಿತ್ತು ನಿಮ್ಮಿಬ್ಬರ ಮಧ್ಯದಲ್ಲಿ, ಈ ರಿಲೇಶನ್ಶಿಪ್ ನ ತಗೊಂಡ್ ಬರ್ಬೇಕು. ಬಿಕಾಸ್ ಇಲ್ಲಿ ನಿಮ್ಗೂ ನೆಮ್ಮದಿ ಇಲ್ಲ ಇದೆ. ಅಂಡ್ ಇದನ್ನ ಓಪನ್ ಅಪ್ ಆಗಿ ಶೇರ್ ಮಾಡೋದಕ್ಕೂ ಆಗ್ತಾ ಇಲ್ಲ ಅವರ ಬಿಹೇವಿಯರ್ ಇಂದ. ಅಂಡ್ ಇಲ್ಲಿ ನಿಮ್ಮ ವ್ಯಕ್ತಿಗೆ ನಿಮ್ಮ ಕಡೆಯಿಂದ ಅವಮಾನಗಳು ಅನ್ನೋದು ಜಾಸ್ತಿ ಆಗಿದೆ. ಸೊ ಹಾಗಾಗಿನೇ ಇವ್ರು ಇದನ್ನ ರಿವೆಂಜ್ ಆಗಿ ತಗೊಂಡು ಬೇಕು ಅಂತಾನೆ ಸ್ಟಕ್ ಆಗಿದ್ದಾರೆ ಈ ವ್ಯಕ್ತಿ. ಅಥವಾ ಬೇಕು ಅಂತಾನೆ ಈಗ ಅವ್ರಿಗೂನು ಆ ಥರ್ಡ್ ಪಾರ್ಟಿಗೂ ಏನು ಸಂಬಂಧ ಇಲ್ಲ ಅಂತಂದ್ರುನು ಇವ್ರು ಅವ್ರ ಮಾತು ಕೇಳ್ಕೊಂಡು ನಿಮ್ಮನ್ನ ಟ್ರಿಗರ್ ಮಾಡಿಸ್ತಾ ಇದ್ದಾರೆ ಈ ಪರ್ಸನ್. ಏನು ಅಂತಂದ್ರೆ ನಿಮ್ ತಪ್ಪುಗಳನ್ನ ತೋರಿಸ್ತಿದ್ದಾರೆ ಇವ್ರಲ್ಲಿ. ಓಕೆನಾ? ಜಸ್ಟಿಸ್ ಅನ್ನೋದು ಇದೆ. ಬಟ್ ನೀವು ವೇಟ್ ಮಾಡ್ಬೇಕು. ಈ ಮೋರ್ ದೆನ್ 2 months ಮೇಲೆ ಟೈಮ್ ತಗೊಳುತ್ತೆ ಈ ಸಿಚುವೇಶನ್ ಸರಿ ಹೋಗೋದಿಕ್ಕೆ. ಓಕೆನಾ? ಅಲ್ಲಿವರೆಗೂ ಮುಂಚೆ ಇದ್ದಾಗೆ ಏನು ಇರೋದಿಲ್ಲ. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನಿಮಗೆ ಥರ್ಡ್ ಪಾರ್ಟಿ ಅಂದ ಕೂಡ್ಲೆ ನಿಮಗೆ ಗೊತ್ತಿದೆ ಯಾರಿದ್ದಾರೆ ಏನು ಅಂತ ಅಂದ್ಬಿಟ್ಟು. ಸೊ ನೀವು ತುಂಬಾ ನಿಮ್ ಪರ್ಸನ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಅಲ್ಲಿ ಥರ್ಡ್ ಪಾರ್ಟಿ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅಥವಾ ನಿಮ್ ಬಗ್ಗೆನೂ ನೀವು ಯೋಚನೆ ಮಾಡ್ಕೊಳ್ತಿಲ್ಲ. ಅಥವಾ ಇದನ್ನ ಹೇಗ್ ಸರಿ ಮಾಡ್ಕೊಳ್ಬೇಕು ಅಂತಾನು ನೀವು ಯೋಚನೆ ಮಾಡ್ತಿಲ್ಲ. ಅನ್ನೆಸೆಸರಿ ನಿಮಗ್ ಪ್ರತಿ ಒಂದು, ಈಗ ಅವ್ರ ಸೋಷಿಯಲ್ ಮೀಡಿಯಾನ ಏನಾದ್ರೂ ನೀವು ಸ್ಪೈ ಮಾಡಿದಾಗ, ಅಥವಾ ಏನಾದ್ರೂ ಒಂದು ಫೋಟೋಸ್ ಇನ್ನೇನಾದ್ರು ಹಾಕೊಂಡಾಗ ಪಟ್ ಅಂತ ನಿಮ್ಗೆ ಥರ್ಡ್ ಪಾರ್ಟಿ ಇಲ್ಲಿ ನೆನ್ಪಾಗ್ತಾರೆ. ಆಗ ಏನನ್ಸುತ್ತೆ ನಿಮ್ಗೆ, ಥರ್ಡ್ ಪಾರ್ಟಿ ಜೊತೆ ಎಲ್ಲಾದ್ರೂ ಹೋಗಿದ್ರಾ ಏನು, ಅಥವಾ ಏನಾದ್ರೂ ಹೇಳ್ಕೊಡ್ತಿದಾರ, ಈ ತರ ಒಂದು ಥಾಟ್ಸ್ ನಿಮ್ಮನ್ನ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದೆ. ಸೊ ಹಾಗಾಗಿ ಆಕ್ಷನ್ ಏನಾದ್ರು ತಗೊಳ್ತಾರ ಅಂತ ಅವ್ರಿಗೋಸ್ಕರ ನೀವು ವೇಟ್ ಮಾಡ್ಕೊಂಡಿರೋ ಬದಲು ಏನಿದೆ ಪ್ರಾಪರ್ ಆಗಿ ನೀವು ಮಾತಾಡೋದಕ್ಕೆ ಟ್ರೈ ಮಾಡಿ, ನೀವ್ ಆಕ್ಷನ್ ನ ತಗೊಳ್ಳಿ. ಇಲ್ಲೀಗ ಕನ್ಫ್ಯೂಷನ್ಸ್ ಅಂತ ಇರೋದು ನಿಮಗೆ, ಅವ್ರಿಗಲ್ಲ. ಓಕೆನಾ? ಸೊ ಹಾಗಾಗಿ ನಿಮಗೆ ನಿಮ್ಗೆ ಏನಂತಂದ್ರೆ ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡಕ್ ಬರ್ತಾ ಇಲ್ಲ, ಅಥವಾ ಸ್ಟ್ರಾಂಗ್ ಆಗಿ ಮಾತಾಡೋದಕ್ ಬರ್ತಾ ಇಲ್ಲ. ಬಟ್ ನಿಮಗೆ ತಕ್ಷಣ ಏನನ್ಸುತ್ತೆ, ಈಗೋ ಅನ್ನೋದು ಸ್ಟಾರ್ಟ್ ಆಗ್ಬಿಡುತ್ತೆ. ಅವ್ರ ಏನ್ ಅನ್ಕೊಂಡ್ಬಿಡ್ತಾರೆ ನನ್ ಬಗ್ಗೆ,
ಈ ತರ ಈಗೋ ಸ್ಟಾರ್ಟ್ ಆದಾಗ ನೀವೇ ವಾಕ್ ಅವೇ ಮಾಡ್ಬಿಡ್ತೀರಿ. ಇದು ಅವರಿಗೆ ಈಸಿ ಆಗ್ತಾ ಇದೆ. ಸೊ ಏನೇ ಮಾಡ್ತೀರಾ ಅಂತಂದ್ರು ಸ್ಟ್ರಾಂಗ್ ಆಗಿ ನಿಂತು ಫೇಸ್ ಮಾಡಿ ಇದನ್ನ. ಇಲ್ಲ ಅಂತಂದ್ರೆ ಕಷ್ಟ ಇದೆ ಇಲ್ಲಿ. ಓಕೆನಾ? ಈಗ ನಿಮ್ ವ್ಯಕ್ತಿಗೂ ನೀವ್ ಅಂದ್ರೆ ತುಂಬಾ ಇಷ್ಟ ಇದ್ದೀರಾ. ಅವ್ರಿಗೆ ಗೊತ್ತಿದೆ ಯಾವ ರೀತಿ ತಗೊಳ್ಬೇಕು, ಹೇಗೆ ಏನು ಅನ್ನೋದು. ಅಂಡ್ ಥಿಂಕಿಂಗ್ ಪ್ರಾಸೆಸ್ ಅಲ್ಲಿ ಈ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಅಷ್ಟೇ ಬೇಗನೂ ಅವರು ಮರೆತು ಬೇರೆ ಕೆಲ್ಸದ ಕಡೆ ಕಾನ್ಸಂಟ್ರೇಷನ್ ಅನ್ನೋದನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಅಥವಾ ಟ್ರಾವೆಲಿಂಗ್ ಇರ್ಬೋದು, ಅಥವಾ ಇನ್ನೇನಾದ್ರೂ ಕೆರಿಯರ್ ವಿಚಾರದಲ್ಲಿ ಗ್ರೋತ್ ಮಾಡೋದಿರ್ಬೋದು, ಈ ರೀತಿ. ಬಿಕಾಸ್ ನಿಮ್ ಬಗ್ಗೆ ಯೋಚನೆ ಮಾಡೋದು, ಥಿಂಕ್ ಮಾಡೋದು ಎಲ್ಲ ಇದೆ. ಬಟ್ ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಓಕೆನಾ? ಗೈಡೆನ್ಸ್ ಯೂನಿವರ್ಸ್ ಪ್ಲೀಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಗೈಡೆನ್ಸ್ ಅಂತ ಹೇಳೋದಾದ್ರೆ, ಏನೇ ಒಂದು ವಿಚಾರನ ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಅನ್ನೋ ಸೀನ್ಸ್ ನೀವು ಮಾಡ್ತಿರೋದು ಓಕೆ ಇದೆ, ಬಟ್ ಮಾಡ್ತಿರೋ ವಿಧಾನ ಸರಿ ಇಲ್ಲ ಅಷ್ಟೇ. ಸೊ ಎಫರ್ಟ್ಸ್ ನ ಓವರ್ ಆಗಿ ಕೊಡ್ತಾ ಇದ್ದೀರಾ. ಇವರ ಬಗ್ಗೆ ಯೋಚನೆಗಳನ್ನ ಇಗ್ನೋರ್ ಮಾಡಿ, ಒಂದು ಪ್ರಾಪರ್ ಆಗಿ ಡಿಸೈಡ್ ಮಾಡಿ. ಅವ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡಿ, ಅವ್ರು ಡಿಸೈಡ್ ಮಾಡ್ಲಿ ಅಂತ ಅಂದ್ಬಿಟ್ಟು. ಈಗ ಅವರು ಮಾಡ್ತಾರೆ ಅಂತ ನೀವು ವೇಟ್ ಮಾಡ್ಕೊಂಡಿದ್ರೆ ತುಂಬಾ ಲಾಂಗ್ ಟರ್ಮ್ ಆಗ್ಬಿಡುತ್ತೆ ಪ್ರತಿ ಒಂದಕ್ಕೂ. ಸೊ ಹಾಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ, ಏನ್ ಮಾತಾಡ್ಬೇಕು ಅದನ್ನ ಡಿಸೆಂಟ್ ಆಗಿ ಮಾತಾಡಿ, ಅಥವಾ ಎಂಡ್ ಮಾಡ್ತೀರಾ ಅಥವಾ ನ್ಯೂ ಬಿಗಿನಿಂಗ್ ಮಾಡ್ತೀರಾ ಅಂತ ನೀವು ಡಿಸೈಡ್ ಮಾಡಿ ಹೇಳಿ ಅವ್ರಿಗೆ. ಓಕೆನಾ? ಇದು ನಿಮ್ಮ ಗೈಡೆನ್ಸ್. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಥ್ಯಾಂಕ್ ಯು ಗೈಸ್, ಬಾಯ್.